ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ತುಳಸಿ ಪೂಜೆ ಮಾಡಿದಂಥ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ. ಇದರಲ್ಲಿ ಕೆಲವೊಂದು ಟಿಪ್ಸ್ ಕೂಡ ನಿಮಗೆ ಸಿಗ್ಬೋದು. ಸೊ ಹಾಗಾಗಿ ವಿಡಿಯೋನ ಪೂರ್ತಿ ನೋಡಿ. ಇವತ್ತು ಸಂಜೆ ನಾನು ಮಾಡ್ತಾ ಇರೋದು ಸಂಜೆ ಟೈಮು. ಒಂದು ಹುಣಸೆ ಹಣ್ಣಿಂದು ಕಡ್ಡಿ ಮತ್ತು ಇನ್ನೊಂದು ನಲ್ಲಿಕಾಯ್ದು ಕಡ್ಡಿ ಎರಡನ್ನೂ ಇಟ್ಕೊಂಡಿದ್ದೀನಿ. ವಿಷ್ಣುಗೆ ಮತ್ತು ತುಳಸಿಗೆ ಇವತ್ತು ವಿವಾಹ ಅಂತ ಹೇಳ್ತಾರಲ್ವ. ಸೊ ಸಾಮಾನ್ಯವಾಗಿ ತುಳಸಿಗೆ ನಲ್ಲಿಕಾಯಿ ಕೊನೆನ ಕಟ್ಟಿ ಮದುವೆ ರೀತಿ ಮಾಡಿಸ್ತಾರೆ. ಆದರೆ ಹುಣಸೆ ಹಣ್ಣಿನ ಕಡ್ಡಿನ ಕಟ್ಟೋ ಅಂಥದ್ದು ಅಂದರೆ ತುಳಸಿ ಗಿಡದಲ್ಲಿ ಏನಕ್ಕೆ ಅಂದರೆ ಅದು ಪಾರ್ವತಿ ಸ್ವರೂಪ. ವಿಷ್ಣುವಿನ ಮದುವೆನಲ್ಲಿ ಪಾರ್ವತಿ ಕಳಸಗಿತ್ತಿಯಾಗಿರ್ತಾಳಂತೆ, ಅಂದರೆ ತಂಗಿಯಾಗಿ ಕಳಸನ ಹಿಡ್ದಿರ್ತಾರೆ ಅಂತ ಹೇಳ್ಬಿಟ್ಟು ಅಂತ. ಸಾಮಾನ್ಯವಾಗಿ ಎಲ್ಲರ ಮದುವೆನಲ್ಲೂ ಒಬ್ಬರು ತಂಗಿ ಅಥವಾ ಅಕ್ಕ ಹಿಡ್ದಿರ್ತಾರಲ್ವ ಕಳಸನ. ಸೊ ಹಾಗಾಗಿ ಹುಣಸೆ ಹಣ್ಣಿನ ಕಡ್ಡಿನ ತುಳಸಿ ಗಿಡಕ್ಕೆ ಹಾಕ್ತಾರೆ. ಇನ್ನು ಕೃಷ್ಣನ ಒಂದು ಚಿಕ್ಕದು ಬಟ್ಲಲ್ಲಿ ಇಟ್ಬಿಟ್ಟು ಕೃಷ್ಣನ ಕೂರಿಸಿದ್ದೀನಿ. ಕೃಷ್ಣ ಇಡಲೇಬೇಕು. ಅದು ಈ ಥರ ಹಿತ್ತಾಳೆದಾಗ್ಬೋದು ಅಥವಾ ಬೆಳ್ಳಿದಾಗ್ಬೋದು, ಯಾವುದಾದ್ರೂ ಆಗಲಿ ಕೃಷ್ಣನಂತೂ ಇಡಲೇಬೇಕು. ಇನ್ನು ಮಾಂಗಲ್ಯ ರೆಡಿ ಮಾಡ್ಕೊಂಡಿದ್ದೆ, ಅದನ್ನು ಕೃಷ್ಣನ ಕೈಯಿಂದ ಮುಟ್ಟಿಸಿ ನಾವು ಇವಾಗ ಮಾಂಗಲ್ಯನ ಕಟ್ಟಬೇಕು. ಅಂದರೆ ಬೆಳಗ್ಗೆ ಕೂಡ ಮಾಡ್ತಾರೆ ಕೆಲವೊಬ್ಬರು. ಅಂದರೆ ನಾನು ಯಾವಾಗಲೂ ಸಂಜೆ ಟೈಮಲ್ಲೇ ಮಾಡೋದು. ಪೂಜೆ ಸಾಮಾನೆಲ್ಲ ತರಿಸ್ಕೊಂಡು ಟೈಮ್ ನೋಡಿಕೊಂಡು ಸಂಜೆ ಟೈಮ್ನೇ ಒಂದು ವರ್ಷಕ್ಕೂ ಮಾಡ್ಕೊಬರೋ ಅಂಥದ್ದು. ಈ ತುಳಸಿ ವಿವಾಹ ಮಾಡೋದ್ರಿಂದ ಮನೆಯಲ್ಲಿ ಶುಭ ಕಾರ್ಯಗಳಾಗುತ್ತೆ, ಮತ್ತು ಸಂಬಂಧಗಳಲ್ಲಿ ಜಗಳ ಆ ಥರ ಎಲ್ಲ ಆಗಲ್ಲ, ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಇನ್ನು ರಂಗೋಲಿ ಹಾಕಿ ಮತ್ತು ಹೂವೆಲ್ಲ ನೀವು ಎಷ್ಟು ರೀತಿ ಹೂವು ಬೇಕಿದ್ರೂ ಅಲಂಕಾರ ಮಾಡ್ಬೋದು, ಮತ್ತು ಅಡುಗೆ ನೈವೇದ್ಯ ಎಲ್ಲ ಕೂಡ ಮಾಡ್ಬೋದು. ಬಟ್ ನನಗೆ ಮಾಡೋಕ್ಕಾಗಲಿಲ್ಲ. ಎಲ್ಲನೂ ಫಸ್ಟು ನನಗೆ ಇನ್ನೂ ಆರಾಮಾಗಿ ನನ್ನ ಕೈಲಿ ಕೆಲಸ ಮಾಡಲಿಕ್ಕಾಗಲ್ಲ. ಹಾಗಾಗಿ ಎಷ್ಟಾಗುತ್ತೋ ನನ್ನ ಕೈಯಲ್ಲಿ ಅಷ್ಟಂತೂ ನಾನು ಮಾಡ್ತೀನಿ. ನನ್ನ ಕೈಯಲ್ಲಿ ಆಗಲ್ಲ ಅಂದ್ಬಿಟ್ಟು ನಾನು ಯಾವುದೇ ಪೂಜೆ ಕೂಡ ಬಿಟ್ಟಿಲ್ಲ. ಅಂದರೆ ತುಂಬ ಪೂಜೆ ಮಾಡ್ತೀನಿ ಅಂತ ನಾನು ಹೇಳ್ತಾ ಇಲ್ಲ. ತುಂಬ ಜನ ಏನು ಮಾಡ್ತಾರೆ ಅಂದರೆ ಚೆನ್ನಾಗಿದ್ದಾಗ ಎಲ್ಲ ಪೂಜೆನೂ ಮಾಡ್ತಾರೆ, ಸ್ವಲ್ಪ ಹುಷಾರು ತಪ್ಪಿದಾಗ ಇದಾದಾಗ ಏನಾದರೂ ಆದಾಗ ಬಿಟ್ಬಿಡ್ತಾರೆ. ಸೊ ಆ ರೀತಿ ಬಿಡೋದಕ್ಕಿಂತ ಸಿಂಪಲ್ಲಾಗಾದರೂ ಆಗಲಿ ಅವತ್ತಿನ ವಿಶೇಷ ಏನಿರುತ್ತೋ ಅದನ್ನು ಮಾಡಿದ್ರೆ ಬೆಸ್ಟ್ ನನ್ನ ಪ್ರಕಾರ ಹೇಳಿದ್ರೆ. ಹಾಗೆಯೇ ನನಗೆ ಹುಷಾರು ತಪ್ಪಿದಾಗಲಿ ಅಥವಾ ನಮ್ಮ ಮತ್ತೆ ತೀರ್ಕೊಂಡಂಥ ವರ್ಷದಲ್ಲಾಗಲಿ ನಾನು ಯಾವುದೂ ಕೂಡ ಬಿಟ್ಟಿಲ್ಲ. ಸಿಂಪಲ್ಲಾಗಲಿ ನನ್ನ ಮನೆಗೆ ಮಾಡ್ಕೊಂಡಿದ್ದೀನಿ ಪೂಜೆನ. ಯಾಕಂದರೆ ಆ ಥರ ಎಲ್ಲ ಬಿಡ್ಲಿಕ್ಕೆ ಹೋಗಬಾರ್ದು. ಇನ್ನು ದೀಪಗಳು ಅಷ್ಟೇ. ತುಳಸಿ ತಾಯಿ ಲಕ್ಷ್ಮೀ ಸ್ವರೂಪ ಆಗಿರೋದ್ರಿಂದ ಆದಷ್ಟು 8 ದೀಪನ ಹಚ್ಚಲೇಬೇಕು. 8 ದೀಪಕ್ಕಿಂತ ಆಮೇಲೆ ಬೇಕಿದ್ರೆ ಇನ್ನೂ ಎಷ್ಟು ಬೇಕಿರೋ ದೀಪಗಳನ್ನ ಹಚ್ಬೋದು. ನಾನಿಲ್ಲಿ 8 ದೀಪನ ಹಚ್ತಾಯಿದ್ದೀನಿ. ಅಂದರೆ ಈ ಕಾರ್ತಿಕ್ ಮಾಸದಲ್ಲಿ ಬರೀ ಇವತ್ತಿನ ದಿನ ಅಂತಲ್ಲ, ನೀವು ಯಾವಾಗ ಬೇಕಿದ್ರೂ ದೀಪಗಳನ್ನ ಹಚ್ಬೋದು. ಈ ಕಾರ್ತಿಕ್ ಮಾಸನೇ ದೀಪಗಳಿಗೆ ವಿಶೇಷ. ದೀಪ ಹಚ್ಚಿದಷ್ಟು ನಮ್ಮ ಬಾಳು ಬೆಳಗುತ್ತೆ ಅಂತ ಹೇಳ್ತಾರೆ. ಇನ್ನು ದೇವರಿಗೆ ಹಸಿರು ಬಳೆ ಅಂತೂ ಇಡಲೇಬೇಕು. ಯಾಕಂದರೆ ಮದುಮಕ್ಕಳು ಅಂತ ಹೇಳ್ಬಿಟ್ಟು ಅಂತ ಹಸಿರು ಬಳೆ, ತಾಂಬೂಲ, ಹಣ್ಣು ಇಡೋ ಅಂಥವರು ಸೀರೆ ಕೂಡ ಇಡ್ತಾರೆ. ಅದು ನಿಮಗೆ ಬಿಟ್ಟಿದ್ದು. ನಾನು ಇಲ್ಲಿ ಸೀರೆ ಇಟ್ಟಿಲ್ಲ, ಒಂದು ಬ್ಲೌಸ್ ಪೀಸ್ನ ಇಟ್ಟಿದ್ದೀನಿ. ಇನ್ನು ಇಟ್ಟಿರೋವಂಥ ಬ್ಲೌಸ್ ಪೀಸ್ನ ನಾವೇ ಹೊಲಿಸ್ಕೋಬೇಕು. ಗೆಜ್ಜೆ ವಸ್ತ್ರ. ಇನ್ನು ತುಳಸಿಗೆ 18+2 ಮತ್ತು ಕೃಷ್ಣನಿಗೆ 16+2 ಗೆಜ್ಜೆ ವಸ್ತ್ರನ. ಅದು ಶಾಸ್ತ್ರದ ಪ್ರಕಾರ ಇಷ್ಟೇ ಹಾಕಬೇಕು. ಅಷ್ಟು ಹಾಕಿ ಆಮೇಲೆ ಬೇಕಿದ್ರೆ ನೀವು ಇನ್ನೂ ಹೆಚ್ಚಿಗೆ ಅಲಂಕಾರಕ್ಕೋಸ್ಕರ ಗೆಜ್ಜೆ ವಸ್ತ್ರನ ಹಾಕೋಬೋದು. ಇನ್ನು ಮುಖವಾಡ, ಇದು ನಾನು ಫಸ್ಟು ತೊಗೊಂಡಿದ್ದು. ಇದನ್ನೇ ತುಳಸಿದ್ದಕ್ಕೆ ಯೂಸ್ ಮಾಡ್ಕೊತೀನಿ ನಾನು. ಮತ್ತು ಅದನ್ನು ತೆಗಿಯೋದು ಕೂಡ ಇಲ್ಲ. ನಾಳೆಗೆ ತೆಗಿಯೋವಂಥದ್ದು ಆ ಥರ ಮಾಡಲ್ಲ. ಮದುವೆ ರೀತಿ ಮಾಡಿರ್ತೀವಲ್ವ. ಸೊ ಇದೆಲ್ಲ ನನ್ನ ಮಗ ದೇವ್ರ ಮನೆಯಲ್ಲೇ ರೆಡಿ ಮಾಡಿರೋ ಅಂಥದ್ದು. ಈಗ ನಾನು ಆದಷ್ಟು ದೇವ್ರ ಮನೆಯಲ್ಲೇ ಐಟಮ್ಸ್ ಎಲ್ಲ ಕಡಿಮೆ ಮಾಡಿಬಿಟ್ಟಿದ್ದೀನಿ, ಸಿಂಪಲಾಗಿರಲಿ ಅಂತ ಹೇಳ್ಬಿಟ್ಟು ಅಂತ. ಯಾವಾಗಲೂ ಜಾಸ್ತಿ ಎಲ್ಲ ಇಟ್ಕೊಂಡ್ರೆ ಎಲ್ಲನೂ ಕ್ಲೀನ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ ಅಂತ ಎಷ್ಟು ಬೇಕೋ ಅಷ್ಟೇ ಇಟ್ಕೊಂಡಿರೋ ಅಂಥದ್ದು. ನಾನಿಲ್ಲಿ ಈ ಚಾನಲೆಲ್ಲ ರೆಡಿ ಮಾಡ್ತಾಯಿದ್ದೆ. ಇನ್ನು ನನ್ನ ಮಗ ಒಳಗಡೆ ಎಲ್ಲ ರೆಡಿ ಮಾಡ್ಕೊಂಡು ಬಂದ. ಅಂದರೆ ಮಾಡ್ತಾನೆ ನೀಟಾಗಿ ಹೂ ಮುಡಿಸೋವಂಥದ್ದು, ಅರಿಶಿನ ಕುಂಕುಮ ಹಚ್ಚೋವಂಥದ್ದು, ದೀಪ ಹಚ್ಚೋವಂಥದ್ದು, ಆ ರೀತಿಯೆಲ್ಲ ಹೇಳಿದ್ರೆ ಮಾಡ್ತಾನೆ. ನಮ್ಮ ಮನೆಯಲ್ಲಿ ನಾನು ಮೇಯ್ನ್ ಕಲಿಸಿರೋ ಅಂಥದ್ದೇ ಅವನಿಗೆ ಪೂಜೆ ಇದ್ರ ಬಗ್ಗೆ. ಇನ್ನು ಯಾಕಂದರೆ ಗಂಡಂಗಂತೂ ಹೇಳೋಕ್ಕಾಗಲ್ಲ, ಅವ್ರಿಗೆ ಟೈಮು ಇರೋಲ್ಲ. ಸೊ ಹಾಗಾಗಿ ಮಕ್ಕಳಿಗೆ ಇವಾಗಿನಿಂದ ಕಲಿಸಿದ್ರೆ ಮುಂದೆ ಅವರು ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳ್ಬಿಟ್ಟು ಅಂತ ನಾನು ನನಗೆ ಎಷ್ಟು ಗೊತ್ತೋ ಅಷ್ಟು ಕಲಿಸಿದ್ದೀನಿ. ಹಂಗನ್ಬಿಟ್ಟು ನಾನು ತೀರಾ ಪೂಜೆನೂ ಮಾಡಲ್ಲ, ಮಾಡದೇ ಇರೋದು ಇಲ್ಲ.
ಎಷ್ಟು ಬೇಕೋ ಅಷ್ಟು ಸಾಮಾನ್ಯವಾಗಿ ಎಲ್ಲರೂ ಮಾಡೋ ಥರನೇ, ಆದರೆ ಒಂದೊಂದರಲ್ಲಿ ಏನೇನೋ ವಿಶೇಷ ಇರುತ್ತೆ ಆ ಥರದನ್ನು ನಾನು ಮಾಡ್ತೀನಿ ಅಷ್ಟೇ. ಇನ್ನು ಕರೆಂಟ್ ಕೂಡ ಹೊರ್ಟೋಯ್ತು. ಕೆಲವೊಬ್ಬರು ಮನೆ ಒಳಗಡೆ ಮಾಡ್ಕೋತಾರೆ, ನಾ ಯಾವಾಗಲೂ ಈಚೆನಲ್ಲೇ ಮಾಡುವಂಥದ್ದು. ಮಾಮೂಲಿ ಅರಿಶಿನ ಕುಂಕುಮ ಮತ್ತು ಎಲೆ ಅಡಿಕೆ ಬಾಳೆಹಣ್ಣು ಬಳೆ ನಾ ಯಾವಾಗಲೂ 4 ಬಳೆನ ಕೊಡಿ. ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ, ಅರಿಶಿನ ಕುಂಕುಮ ಕೊಡ್ಬೇಕಾರೆ 4 ಬಳೆನ ಕೊಡಬೇಕು. ಒಂಟಿ ಬಳೆ ಹಾಕಿದ್ದಾರೆ ಅಂತ ಹೇಳ್ತಾರೆ ನೋಡಿ, ಈ ಕೈಗೆ 2 ಆ ಕೈಗೆ 2 ಅನ್ನೋ ರೀತಿ 4 ಬಳೆ ಕೊಡಬೇಕು. ಮತ್ತು ಗಂಡ ಹೆಂಡ್ತಿರ ಸಂಬಂಧ ಅಂತ ಹೇಳ್ಬಿಟ್ಟು 2 ಬಾಳೆಹಣ್ಣನ್ನು ಕೊಡಬೇಕು. ಇನ್ನು ನಾನು ನನ್ನ ಕೈಲಾದಷ್ಟು 20 ರೂಪಾಯಿ ಆಗಲಿ 50 ರೂಪಾಯಿ ಆಗಲಿ ಆ ರೀತಿ ದಕ್ಷಿಣೆ ಕೂಡ ಇಟ್ಕೊಡ್ತೀನಿ. ಇನ್ನು ಎಲೆ ಅಡಿಕೆ ಕೊಡೋರು ಬ್ಲೌಸ್ ಪೀಸ್ ಕೊಟ್ಟರೆ ಇನ್ನೂ ಒಳ್ಳೆಯದು, ಬಟ್ ಚೆನ್ನಾಗಿರೋ ಬ್ಲೌಸ್ ಪೀಸ್ ತಂದು ಕೊಡಬೇಕಲ್ವ. ಈ ಕೊಡೋರು ಸೀರೆ ಕೂಡ ಕೊಡ್ತಾರೆ. ಇನ್ನು ಸ್ವೀಟ್ಗೆ ಅಂತ ಹೇಳ್ಬಿಟ್ಟು ಸ್ವೀಟ್ ಎಲ್ಲರೂ ತಿನ್ನಲಿಕ್ಕೆ ಇಷ್ಟಪಡಲ್ಲ, ಹಾಗಾಗಿ ನಾನು ಒಂದೊಂದು ಅಚ್ಚು ಬೆಲ್ಲ ಕೊಟ್ಬಿಡ್ತೀನಿ. ಸೊ ನಾನು ತುಂಬ್ದಂಗೆ ಉಡಿ ತುಂಬೋ ಅಂಥದ್ದು ನನ್ನ ಕೈಲಾಗೋ ಅಂಥದ್ದು ಮಾತ್ರ ಗೌರಿ ಹಬ್ಬಕ್ಕೆ ಮಾತ್ರ. ಒಂದು 5 ಜನಕ್ಕೆ ನೀವು ನೋಡಿರ್ಬೋದು ಲಾಸ್ಟ್ ಟೈಮ್ ವೀಡಿಯೋಗಳಲ್ಲಿ ಸೀರೆ ಅಕ್ಕಿ ಬೆಲ್ಲ ಹಣ್ಣು ಎಲೆ ಅಡಿಕೆ ಬಳೆ 1 ಡಜನ್ ಆ ಥರದ್ದೆಲ್ಲನೂ ಸೇರಿಸಿ ನಾನು ಉಡಿ ತುಂಬೋ ಅಂಥದ್ದು ಅಂತ ಹೇಳ್ತಾರಲ್ಲ ಗೌರಿ ಹಬ್ಬಕ್ಕೆ ಮಾತ್ರ. ಇನ್ನೆಲ್ಲನೂ ಮಾಡ್ಕೊಂಡಾಗ ಈ ಥರ ಸಿಂಪಲಾಗಿ ಮಾಡ್ಕೊತೀನಿ. ಇನ್ನು ಯಾವುದಕ್ಕೆ ಕೊಡ್ಬೋದು ಅರಿಶಿನ ಕುಂಕುಮನ ಅದಕ್ಕೆ ಮಾತ್ರ ಕೊಡೋದು. ಇನ್ನು ಸಿಂಪಲ್ಲಾಗಿ ನಾನು ಮನೆಯಲ್ಲಿ ಮಾಡ್ಕೊಳ್ಳೋ ಅಂಥ ಪೂಜೆಗೆಲ್ಲ ಅರಿಶಿನ ಕುಂಕುಮ ಕೊಡೋಲ್ಲ. ಮತ್ತು ಇನ್ನೊಂದು ಕೆಲವೊಂದು ಪೂಜೆಗಳು ಮಾಡಿದಾಗ ಅಥವಾ ಇನ್ಯಾರಾದರೂ ಮನೆಗೆ ಬಂದಾಗೆಲ್ಲ ಕೊಟ್ಟಾಗೆಲ್ಲ ಸೀರೆ ಕೊಡ್ತೀನಿ. ಸೀರೆ ಆಲ್ಮೋಸ್ಟ್ ಇವಾಗೆಲ್ಲ ಖಾಲಿಯಾಗಿದೆ, ತರಬೇಕು. ಬಟ್ ಅದೆಲ್ಲ ವೀಡಿಯೋ ಮಾಡೋದಕ್ಕೆ ಹೋಗಲ್ಲ. ಆದರೆ ನಾನು ಮಾಡಿರ್ತೀನಲ್ವ ಪೂಜೆಗಳಲ್ಲಿ, ಸೊ ಇದು ನಿಮಗೂ ಒಂದು ಟಿಪ್ ಆಗ್ಬೋದು ಅಂತ ಹೇಳ್ಬಿಟ್ಟು ಎಷ್ಟು ಆಗುತ್ತೋ ಅಷ್ಟನ್ನು ನಾನು ವೀಡಿಯೋ ಕ್ಲಿಪ್ಪಿಂಗ್ ಮಾಡಿರ್ತೀನಿ. ಬಟ್ ಇವಾಗಂತೂ ಇನ್ನೂ ತುಂಬ ಕಡಿಮೆನೇ ಮಾಡಿಬಿಟ್ಟಿನಿ ವೀಡಿಯೋಸ್ಗಳು, ಇನ್ನು ಮುಂದೆ ಮಾಡಬೇಕು ಅಷ್ಟೇ. ಇನ್ನು ನಮ್ಮ ವರ್ಗೀತಿ ಅವ್ರ ಮನೆಯಲ್ಲೂ ಕೂಡ ಮಾಡಿದರು. ಅವ್ರ ಮನೆಯಲ್ಲೂ ಅರಿಶಿನ ಕುಂಕುಮ ತೊಗೊಂಬಂದೆ. ಎಷ್ಟೋ ಜನ ನೋಡಿ ಹೊಸ್ತಿಲ್ಗೆ ದೀಪ ಹಚ್ಚೋದಿಲ್ಲ, ಕಾಂಪೌಂಡ್ಗೆ ಹಚ್ಚಿರ್ತಾರೆ ಅಥವಾ ಈಚೆನಲ್ಲಿ ಹಚ್ಚಿರ್ತಾರೆ. ಅದು ನೀವು ಎಷ್ಟೇ ಹಚ್ಕೊಂಡ್ರೂ ಹೊಸ್ತಿಲ್ಗೆ ದೀಪ ಹಚ್ಚಬೇಕು ಅಂತ ನಾವು ಹೊಸ್ತಿಲನ್ನ ಪೂಜೆ ಮಾಡೋದು, ಕಾಂಪೌಂಡನ್ನ ಪೂಜೆ ಮಾಡಲ್ಲ. ಸೊ ಮೇಯ್ನ್ 2 ದೀಪ ಅಂತೂ ಹೊಸ್ತಿಲ್ಗೆ ಹಚ್ಚಲೇಬೇಕು. ನಾನು ಜಾಸ್ತಿ ಏನೂ ಕೊಡಲಿಲ್ಲ, ಒಂದು 5-6 ಜನಕ್ಕಷ್ಟೇ ಅರಿಶಿನ ಕುಂಕುಮಕ್ಕೆ ನಾನು ಕರೆದಿದ್ದು. ಏನಕ್ಕೆ ಅಂತ ಹೇಳಿದ್ರೆ ನಾನು ಪೂಜೆ ಮಾಡೋಷ್ಟೊತ್ತಿಗೆ ರಾತ್ರಿ 8 ಗಂಟೆ ಆಗಿತ್ತು. ಸೊ ಹಾಗಾಗಿ ಮತ್ತು ತುಂಬ ಜನ ಏನು ಇದಕ್ಕೆಲ್ಲ ಕರೆಯೋದಿಲ್ಲ, ನಾನು ಜಾಸ್ತಿ ಕರೆಯೋದು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಒಂದಕ್ಕೇ. ಎಷ್ಟು ಜನಕ್ಕೆ ಆಗುತ್ತೋ ಅಷ್ಟು ಜನಕ್ಕೆ ನಮ್ಮ ಕೈಲಾಗಿದ್ದು. ಸೊ ಇನ್ನು ಲಾಸ್ಟಲ್ಲಿ ದೇವರಿಗೆ ಆರತಿ ಮಾಡ್ತಾಯಿದ್ದೀನಿ. ಆರತಿನೂ ಅಷ್ಟೇ ಬರೀ ಕುಂಕುಮನ ಹಾಕಿ ನೀರು ಹಾಕಿ ಆರತಿ ಮಾಡಬೇಕು. ಮತ್ತು ಯಾವಾಗಲೂ ಒಂಟಿ ದೀಪನ ಇಟ್ಟು ಆರತಿ ಮಾಡಬಾರ್ದು, ಜೋಡಿ ದೀಪನ ಇಟ್ಟು ಆರತಿ ಮಾಡಬೇಕು. ಯಾವಾಗಲೂ ಅಷ್ಟೇ ದೀಪಕ್ಕೂ ಅಷ್ಟೇ 2 ಬತ್ತಿನ ಸೇರಿಸಿ ಹಾಕಬೇಕು. ಕೆಲವೊಬ್ಬರು ಒಂಟಿ ಬತ್ತಿ ಹಾಕಿರ್ತಾರೆ, ಸೊ ಒಂಟಿ ಬತ್ತಿ ಯಾವತ್ತೂ ಹಾಕಬೇಡಿ, ಜೋಡಿ ಬತ್ತಿನ ಹಾಕಿ. ನೋಡಿ ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ನಾನು ಇದನ್ನು ಒಂದು 3-4 ದಿನದವರೆಗೂ ಕೂಡ ಇದೇ ರೀತಿ ಇಟ್ಟಿರ್ತೀನಿ. ಅಂದರೆ ದೀಪಗಳನ್ನು ತೆಗೆದಿರ್ತೀನಿ. ಈ ಗಣೇಶ ಇರ್ಬೋದು, ಕೃಷ್ಣ ಇರ್ಬೋದು, ಮುಖವಾಡ ಇರ್ಬೋದು, ಮತ್ತು ಕಾಲುಂಗುರ ಏನೂ ತೆಗೆದಿರಲ್ಲ, ಹೀಗೆ ಇರುತ್ತೆ ಒಂದು 4 ದಿನದವರೆಗೂ. ಥ್ಯಾಂಕ್ ಯು.